ಇಲಾಖೆಯಿಂದ ಸುಮಾರು 3700 ಕೋಟಿಯಷ್ಟು ದುಡ್ಡು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಸುಮಾರು 62 ಶಾಲೆಗಳು, ವಸತಿ ಶಾಲೆಗಳು, ಅದರ ಜೊತೆಗೆ 10 GTTCಯ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಇವತ್ತು ಅದರಿಂದ ನಮ್ಮ ಇಲಾಖೆಯ ಭಾಳ ದೊಡ್ಡ ಏನು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿದ್ದಾರೆ, ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳಾಗಿ ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಆಗಬಾರ್ದು, ಅವ್ರ ಮಕ್ಕಳಿಗೆ ಕೂಡ ವಸತಿ ಶಾಲೆ ಸಿಗಬೇಕು, ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಬೇಕಾದ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡೋದಕ್ಕೆ ನನಗೆ ಭಾಳ ವೈಯಕ್ತಿಕವಾಗಿ ನನ್ನ ಇಲಾಖೆ ಪರವಾಗಿ ನನಗೆ ಖುಷಿಯಾಗಿದೆ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಿದ್ದರಾಮಯ್ಯನವರ ದಾಖಲೆ ಬಜೆಟ್ ಕೋಟಾ ಬಜೆಟ್ ಆಗಿದೆ. 3ನೇ ವರ್ಷನೂ ಹ್ಯಾಟ್ರಿಕ್ ಬಜೆಟ್ ಮಾಡಿದ್ದಾರೆ, ಹ್ಯಾಟ್ರಿಕ್ ಕೋಟಾ ಬಜೆಟ್ ಮಾಡಿದ್ದಾರೆ. 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಹಾಗಾಗಿ ನಿರಂತರವಾಗಿ ಸಾಲದ ಸುಳಿತ ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ಟು ಅಥವಾ ನಾವೇನು ಬಾರೋಯಿಂಗ್ ಇದೆ, GDPಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ಮದು ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ವೆಲ್ ವಿತಿನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ಮದು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇವತ್ತು 25,000 ಕೋಟಿ ಏನು 20,000 ಕೋಟಿ ಕಮ್ಮಿ ಆಗಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಇವತ್ತು ಬಜೆಟ್ನಲ್ಲಿ ಹೇಳಿದ್ದಾರೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವಿನ್ಯೂ ಸರ್ಪ್ಲಸ್ ಮಾಡಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಆದರೆ ಇವತ್ತು ನಮಗೆ GSTಯಿಂದ ಸುಮಾರು 15,000 ಕೋಟಿ 10,000 ಕೋಟಿಯಿಂದ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಏಕಾಏಕಿ ಅವರು GST ಕಮ್ಮಿ ಮಾಡಿರ್ತಕ್ಕಂಥದ್ದು ಬಿಫೋರ್ ಫೈನಾನ್ಷಿಯಲ್ ಇಯರ್ಗಿಂತ ಮುಂಚೆ ಮಾಡಿದ್ದಕ್ಕೆ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಜಲ್ ಜೀವನ್ ಮಿಷನ್ನಲ್ಲಿ ಸುಮಾರು 15,000 ಕೋಟಿ ಅವ್ರು ಕೊಡಬೇಕು, ಅದು ಕೊಡಲಿಲ್ಲ. ಹಂಗಾಗಿ ಓವರಾಲ್ ನಮ್ಮ ರೆವಿನ್ಯೂ ಏನು ಕಲೆಕ್ಟ್ ಆಗ್ತಾ ಇದೆ GSTಯಿಂದ ಆ ದುಡ್ಡು ಕೂಡ ನಮಗೆ ಕೊಡಬೇಕಂತಕ್ಕಂಥದ್ದು ಇವತ್ತಲ್ಲ, ಮೊದಲನೇ ದಿವಸದಿಂದನೂ ನಮ್ಮ ವಾದ ಇದೆ. ಹಂಗಾಗಿ ಇವತ್ತು ನಮಗೆ ಆ ದುಡ್ಡು ಬಂದಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ನಮಗೆ ಮೈನಸ್ ಅನ್ನು ಕಾಣ್ತದೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀನಿ. ಬಜೆಟ್ ಬಗ್ಗೆ ಬಿಜೆಪಿಯವರು ಆಕ್ರೋಶವ್ರು ಆಗ್ತಿದ್ದಾರೆ ಸರ್, ಚೊಂಬು ಕೊಟ್ಟಿದ್ದಾರೆ ಈ ಬಜೆಟ್ ರಾಜ್ಯದ. ಅದೇ ಕೇಂದ್ರದಿಂದ ಇವರಿಗೆಲ್ಲ ಬಂಗಾರ ಚಂಪು ಕೊಟ್ಟಾರೆ. ಇವರಿಗೆ ಕೇಂದ್ರ ಮೊನ್ನೆ ಆಯ್ತಲ್ಲ, ಮೋದಿ ಸಾಹೇಬರು ಎಲ್ಲರ ಮನೆಗೆ ಬಂಗಾರನೇ ಕೊಟ್ಟಿದ್ದಾರೆ. ಇವರು ಈ ದೇಶದ ಸಾಲ ಇವತ್ತು 200 ಲಕ್ಷ ಹೆಚ್ಚು ಕೋಟಿ ಇದೆ. ಸ್ವಾತಂತ್ರ್ಯ ಸಿಕ್ಕಿ ದೇಶದಲ್ಲಿ 55 ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು 225 ಲಕ್ಷ ಕೋಟಿ ಸಾಲ ಇದೆ. ಇವರೇನು ಕೊಟ್ಟಿದ್ದಾರಂತೆ? ಇವರು ನಮಗೆಲ್ಲ ಚಂಬ ಅಂತ ಹೇಳ್ತಾರೆ. ವಿ ಆರ್ ಬೆಟರ್ ಇಫ್ ಯು ಸಿ ಎಂಟೈರ್ ಕಂಟ್ರಿ, ಕರ್ನಾಟಕ ಇಸ್ ಬೆಟರ್, ಫಾರ್ ಬೆಟರ್ ದನ್ ಅದರ್ ಸ್ಟೇಟ್ಸ್. ವಿ ಆರ್ ನಾಟ್ ಟ್ರೈಂಗ್ ಟು ಕಂಪೇರ್ ಅಂಡ್ ಸೇ ನಾವು ಔಟ್ಸ್ಟ್ಯಾಂಡಿಂಗ್ ಮಾಡಿದೀವಿ ಅಂತಲ್ಲ. ಡೆಫಿನೆಟ್ಲಿ ಬಿಕಾಸ್ ದ ಲಾರ್ಜರ್ ಪ್ರೋಗ್ರಾಮ್ಸು ಈ 50,000 ಕೋಟಿ 55,000 ಏನು ಕೋಟಿ ಕೊಡ್ತಾ ಇದ್ದೀವಿ, ಇದು ಡೆವಲಪ್ಮೆಂಟೇ. ಇದು ವೈ ಡು ದೇ ಫೀಲ್ ಇಟ್ಸ್ ನಾಟ್ ಡೆವಲಪ್ಮೆಂಟ್? ಇಟ್ಸ್ ಮಿನಿಮಮ್ ದುಡ್ಡು ಕೊಡೋದ್ರಿಂದ ಜನರು ಆ ದುಡ್ಡನ್ನ ಮಾರ್ಕೆಟಿಗೆ ವಾಪಸ್ ತರ್ತಾ ಇದ್ದಾರೆ. ಇವತ್ತು 60,000 ಕೋಟಿ ಹೆಚ್ಚು ಕಮ್ಮಿ ನಾವೇನು ಕೊಡ್ತಾ ಇದ್ದೀವಿ ವರ್ಷ, ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರ್ತಾ ಇದೆ. ಅದರಿಂದನೂ ಗ್ರೋತ್ ಇದೆ. ಅದಕ್ಕೆ GST ಆಗಿರಲಿ, GDP ಆಗಿರಲಿ, ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರಲಿ ಜಾಸ್ತಿ ಇದೆ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಥ್ರೂಔಟ್ ಇಂಡಿಯಾದಲ್ಲಿ ಕರ್ನಾಟಕ ನಂಬರ್ 1 ಇರೋದು ಕಾರಣ ಏನು? ಮತ್ತು ಈ ಥರ ಪ್ರೋಗ್ರೆಸಿವ್ ಕಾರಣ ಇದನ್ನೂ ಒಂದು ಡೆವಲಪ್ಮೆಂಟ್ ಇರೋದು. ಹ್ಯೂಮನ್ನಲ್ಲಿ ಮನುಷ್ಯನಿಗೆ ದುಡ್ಡೆಲ್ಲ ಖರ್ಚು ಮಾಡಲಿಕ್ಕೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ 2 ಲಕ್ಷನೇ ಮ್ಯಾಕ್ಸಿಮಮ್ ಇರೋದು ಈ ದೇಶದಲ್ಲಿ. ಅದು ಕರ್ನಾಟಕ ನಂಬರ್ 1 ಇದೆ. ಬೇರೆ ರಾಜ್ಯಗಳಲ್ಲಿ ಇವ್ರ ರಾಜ್ಯಗಳು ಇದಾರಲ್ಲ, UP, ಬಿಹಾರ್ ಏನು 25 ವರ್ಷದಿಂದ 30 ವರ್ಷ ಆಡಳಿತ ಮಾಡಿದಲ್ಲ, ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ಕೇಳಿ, 60,000 ರೂಪಾಯಿ ಇದೆ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ಹಂಗಾಗಿ ಇದನ್ನು ಕೂಡ ಒಂದು ಡೆವಲಪ್ಮೆಂಟ್ ಇದ್ದಂಗೆ. ಏನು ಯೂನಿವರ್ಸಲ್ ಮಿನಿಮಮ್ ಇನ್ಕಮ್ ಇರಬೇಕು ಮನುಷ್ಯರಿಗೆ. ನಾವೇನು 6,000 ರೂಪಾಯಿ 7,000 ರೂಪಾಯಿ ಆವ್ರೇಜ್ ಕೊಡ್ತಾ ಇದ್ದೀವಿ. ಇದರಿಂದ ಕರ್ನಾಟಕದ ಗ್ರೋತಿಗೆ ಇದು ದೊಡ್ಡ ಕಾರಣ ಆಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. 5 ತಿಂಗಳಿಂದ ಗ್ಯಾರಂಟಿ ಕೊಟ್ಟಿಲ್ಲ, ನೀವೇನೋ ಅನುದಾನ ಬಿಡುಗಡೆ ಮಾಡಿಲ್ಲ ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇನ್ನೇ 3 ತಿಂಗಳು ಆಹಾರ ಇಲಾಖೆ ಬಿಡುಗಡೆ ಮಾಡಿಲ್ಲ. ನೀವು ಹಿಂದಿನ 6 ತಿಂಗಳು ಬಾಕಿ ಉಳಿಸ್ಕೊಂಡು ಮತ್ತೆ ನಾವು ಗ್ಯಾರಂಟಿ ಕೊಡೋ ಮೂಲಕ ಜನರ ಆರ್ಥಿಕ ಸುಧಾರಣೆ ಆಗುತ್ತೆ. ಎಲ್ಲಿ ಸುಧಾರಣೆ ಆಗ್ತದೆ? 24-28 ತಿಂಗಳಲ್ಲಿ 2-3 ತಿಂಗಳ ಕೊಟ್ಟಿರಲಿಕ್ಕಿಲ್ಲ, ಮುಂದೆ ಕೊಡ್ತೀವಿ. ಆದರೆ ಇವ್ರು ಭಾಷಣ ಹೊಡೆದ್ರೆ 15 ಲಕ್ಷ ರೂಪಾಯಿ ತಂದು ಕೊಡ್ತೀವಿ ಅಂತ ಹೇಳಿ ಇವ್ರು ಯಾರು ಕೇಳಂಗಿಲ್ಲ. ಇವರಿಗೆ ನಾವು ಅಟ್ಲೀಸ್ಟ್ ಏನು ಕಮೆಂಟ್ ಮಾಡಿದ್ದೀವಿ, ಏನು ಮಾತು ಕೊಟ್ಟಿದ್ದೀವಿ ಅದಕ್ಕೆ ಹತ್ತಿರಕ್ಕೆ ಇದ್ದೀವಿ. ಆಗಿರ್ಬೋದು ಒಂದು 3-4 ತಿಂಗಳ ಕಮ್ಮಿ ಜಾಸ್ತಿ ಆಗಿರ್ಬೋದು, ಕೊಡ್ತೀವಿ, ಇಲ್ಲಿ ಹೋಗೋದಿಲ್ಲ. ಇವ್ರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಕಪ್ಪಣ ಹೊರಗಿರ್ತಕ್ಕಂಥ ವಾಪಸ್ ತರ್ತೀವಿ ಅಂತ ಹೇಳಿದರು. ಇವತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಮೊದಲು 12,000 ಕೋಟಿ ಇದ್ದರೆ ಇವತ್ತು 36,000 ಕೋಟಿ ಇದೆ. ಇದ್ರ ಬಗ್ಗೆ ಯಾರು ಕೇಳೋಂಗಿಲ್ಲ. 2,000 ರೂಪಾಯಿ ನೋಟ್ ಬಗ್ಗೆ ಯಾರು ಕೇಳೋಂಗಿಲ್ಲ. 500 ರೂಪಾಯಿ ನೋಟ್ಗಳು ಇವತ್ತು 85% ಸರ್ಕ್ಯುಲೇಷನ್ ಆಗಿಲ್ಲ. ಇದ್ರ ಬಗ್ಗೆ ಯಾರು ಕೇಳೋಂಗಿಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ, ಇಡೀ ಪ್ರಪಂಚಕ್ಕೆ ಇವರೇ ಒಂದು ದೊಡ್ಡ ವಿಶ್ವಗುರು, ಡಮ್ಮಿ ವಿಶ್ವಗುರು ಇವರು. ಇವರೇ ಒಂದು ದೊಡ್ಡದೊಂದು ಸುಮ್ಮನೆ ಒಂದು ಪೋಟ್ರೆ ಮಾಡ್ಕೊಂಡು ದಿನಾ ಬೆಳಿಗ್ಗೆ ಇದ್ದರೆ ಬೆಳಿಗ್ಗೆ ಅಲ್ಲಿ ಬೇರೆ ದೇಶದಲ್ಲಿ ವಾರ್ ನಡೀತಿದ್ರೆ ಇವರೇ ಫೋನ್ ಮಾಡಿ ಎಲ್ಲ ವಾರ್ ಇವರೇ ಸೆಟ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಪಾಕಿಸ್ತಾನ ಜೊತೆ ವಾರ್ ಸೆಟ್ ಮಾಡಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಈಗ ಬೇರೆ ದೇಶದಲ್ಲಿ ವಾರ್ ಸೆಟ್ ಮಾಡಿದ್ರೆ ಇವರೇ ಫೋನ್ ಮಾಡಿ ಎಲ್ಲರಿಗೆ ಹೇಳ್ತಾ ಇದ್ದಾರೆ ಹೆಂಗೆ ಮಾಡಬೇಕು ವಾರು, ಹೆಂಗಿಲ್ಲ ಅಂತಕ್ಕಂಥದ್ದು ಟಿವಿಯಲ್ಲಿ ತೋರಿಸೋದು, ಜನಕ್ಕೆ ತೋರಿಸೋದು ಅಷ್ಟೇ. ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ? ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್? ವಾಟ್ ಈಸ್ ದೇರ್ ಟುಡೇ ಲಾಸ್ಟ್ 11 years? ವಾಟ್ ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಫಾರ್ ದ ಕಾಮನ್ ಮ್ಯಾನ್? ಇಲ್ಲಿ ಇವತ್ತು 1% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಹ್ಯಾವಿಂಗ್ 40% ಆಫ್ ವೆಲ್ತ್. ಲಾಸ್ಟ್ ಟೈಮ್ 4.9 ಲಕ್ಷ ಕೋಟಿ
ಬಾರಿ 4,48,000 4,09,000 ಕೋಟಿ 4,09,000 ಕೋಟಿ ಕಳೆದ ವರ್ಷ ಲಾಸ್ಟ್ ಈ ವರ್ಷ 4.48 ಇನ್ಫ್ಲೇಟೆಡ್ ಫಿಗರ್ ಅಂತ ಯಾಕೆ ಅನ್ಸುತ್ತೆ ಅಂತ ಲಾಸ್ಟ್ ಇಯರ್ ಇದ್ದು 4.9 ಲಕ್ಷ ಕೋಟಿ ಮಾಡಿರೋದು ಅದನ್ನ ಡೌನ್ ಗ್ರೇಡ್ ಮಾಡಿ 3.95 ಲಕ್ಷದ 350 ಡೌನ್ ಸೈಜ್ ಮಾಡಿದ್ರು. ಸೊ ಇದು ಇನ್ಫ್ಲೇಟೆಡ್ ಅಂತ ಇಲ್ಲ ಏನಾಗುತ್ತೆ ಗಾತ್ರ ಏನು ನಾವು ತೋರಿಸ್ತೀವಿ ಕೆಲವು ಸಂದರ್ಭದಲ್ಲಿ ಅಚೀವ್ ಮಾಡಲಿಕ್ಕಿಲ್ಲ. ಅದೇನು ನೀವು ಎಷ್ಟಿದೆ ಗಾತ್ರ ಸುಮಾರು 10,000 15,000 ಕೋಟಿ ಗಾತ್ರ. ಅದಕ್ಕೆ ನಾವು ಹೇಳಿದ್ವಿ ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಲ್ಲ. ಸೊ ಜಸ್ಟಿಫಿಕೇಶನ್ ಇಸ್ ಎವ್ರಿ ಟೈಮ್ ನಾವೇನು ಬಡ್ಜೆಟ್ನ ಕೊಡ್ತೀವಿ ಅದನ್ನ ಅಚೀವ್ ಮಾಡಲಿದ್ರೆ ಇನ್ಫ್ಲೇಟೆಡ್ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲೇಷನ್ ಕಾರಣ ಸಡನ್ನಾಗಿ ಕಮ್ಮಿ ಆಗಿರ್ತಕ್ಕಂಥ ನಾನು ಇದ್ರ ಬಗ್ಗೆ ಸಂಪೂರ್ಣ ನಾನು ಮಾತಾಡೋಕ್ಕಾಗೋದಿಲ್ಲ. ಯಾಕಂದರೆ ಮುಖ್ಯಮಂತ್ರಿಯವರು ಫೈನಾನ್ಸ್ ಮಿನಿಸ್ಟರ್ದಿಂದ ಜಾಸ್ತಿ ಅವ್ರು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಸ್ಪಷ್ಟೀಕರಣ ಕೂಡ ಅವ್ರು ಕೊಡ್ತಾರೆ ನಿಮಗೆ. ಸರ್ ಗ್ಯಾರಂಟಿಗಳು ಹೊರೆಯಾಗಿದೆಯಾ ಸರ್? ಅವ್ರ ಇಲಾಖೆನೇ ನೀವು ಕೇಳಬೇಕು ಸರ್. ಗ್ಯಾರಂಟಿಗಳು ಏನಾದರೂ ಹೊರೆ ಆಗಿದೆಯಾ ಸರ್? ಹೊರೆ ಏನಾಗಿಲ್ಲ ರೀ, ಇವ್ರಿಗೆ BJP ಹೊರೆ ಅಂತ ಕಾಣ್ತದೆ. ಅವ್ರು ಹೇಳ್ತಿರೋದು ಗ್ಯಾರಂಟಿ ಇದ್ದ ರೊಕ್ಕ ಅಲ್ಲ, ಗ್ಯಾರಂಟಿನ ಒಂದು ಪ್ರೋಗ್ರಾಮ್ ಇದ್ದಂಗೆ, ಗ್ಯಾರಂಟಿನೂ ಒಂದು ಅಭಿವೃದ್ಧಿ ಇದ್ದಂಗೆ, ಗ್ಯಾರಂಟಿನೂ ಒಂದು ಪ್ರೋಗ್ರಾಮ್ ಇದ್ದಂಗೆ. ಅದು ಯಾಕೆ ಅದನ್ನ ಕಡೆಗಣಿಸ್ತಾರೆ? ಮತ್ತು ಇವರೆಲ್ಲ ಹೋಗಿ ಯಾಕೆ ದುಡ್ಡು ಕೊಡ್ತಾರೆ? ಈಗ ಅಸ್ಸಾಂನಲ್ಲಿ ಕೊಡ್ತಾ ಇದ್ದಾರೆ ಇದೇ ದುಡ್ಡು. ಬಿಹಾರ್ನಾಗ ಕೊಟ್ರಲ್ಲ ಎಲೆಕ್ಷನ್ಕಿಂತ ಮುಂಚೆ ದುಡ್ಡು. ಎಲೆಕ್ಷನ್ಕಿಂತ ಮುಂಚೆ ಬಿಹಾರ್ನಾಗ 8,000 ಕೋಟಿ ಕೊಟ್ರಲ್ಲ, 8,000 ರೂಪಾಯಿ ಹಾಕಿದ್ರಲ್ಲ ಒಂದೊಂದು ಅಕೌಂಟಿಗೆ. ಎದಕ್ಕೆ ಹಾಕಿದ್ರು ಅಂತ ಇವರು? ಭಾಳ ಡೆವಲಪ್ಮೆಂಟ್ ಅದು ಎಲೆಕ್ಷನ್ಕಿಂತ 3-4 ತಿಂಗಳ ಮುಂಚೆ ಇಂಥ ಒಂದು ದುಡ್ಡು ಮಾಡಿ ಓಟ್ಗಳು ತೊಗೊಂಡ್ರಲ್ಲ. ಇದು ವಿಶ್ವಗುರುದು ಭಾಳ ಗ್ರೇಟ್ ಟೆಕ್ನಾಲಜಿನಾ? ಇದು ಭಾಳ ದೊಡ್ಡ ಬುದ್ಧಿವಂತಿಕೆ, ಇದು ಭಾಳ ದೊಡ್ಡ ಅಭಿವೃದ್ಧಿನಾ? ಇವರು ಎಲೆಕ್ಷನ್ಗೆ ಎಲ್ಲದು ಬಿಟ್ಟರೆ ಈ ದೇಶದ ಕೊಡುಗೆ 0 ಇದೆ. ಇವತ್ತು ಇಡೀ ದೇಶದಲ್ಲಿ ನೀವೆಲ್ಲೇ ನೋಡಿ ಸೌತ್ ಇಂಡಿಯಾನೇ ಭಾಳ ಪ್ರೋಗ್ರೆಸಿವ್ ಆಗಿದೆ. ಯಾಕಂತಂದ್ರೆ ಇವತ್ತು ನಾವು ಮಾಡಿರ್ತಕ್ಕಂಥ ಕಳೆದ 70 ವರ್ಷದಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲಿ 80 ವರ್ಷವರೆಗೆ ಏನಿದೆ, BJP ನಾನ್ ರೂಲ್ ಸ್ಟೇಟಿಗೆ BJP ರೂಲ್ ಸ್ಟೇಟಿಗೆ ನೋಡಿದ್ರೆ ವಿ ಆರ್ ಫಾರ್ ಬೆಟರ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅದು ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ 16 ವರ್ಷದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾಲಿಂದ ಈ ಸೋಷಿಯಲ್ ಪ್ಲಾಟ್ಫಾರ್ಮಿಂದ ಹೊರಗಿರೋದ್ರಿಂದ ಭಾಳಷ್ಟು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಇವತ್ತು ಎಲ್ಲರೂ ಬರೀ ಮಕ್ಕಳಷ್ಟೇ ಅಲ್ಲ, ನಮ್ಮದು ಸ್ಕ್ರೀನ್ ಟೈಮ್ 6 ತಾಸು 7 ತಾಸು 8 ತಾಸು ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ಭಾಳ ಇದೆ ಇರತಕ್ಕಂಥ ವರದಿ ಇದೆ. ಇದು ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾ ಪ್ರಾರಂಭ ಮಾಡಿತ್ತು. ಅದಾದಮೇಲೆ ಇವತ್ತು ನಮ್ಮ ದೇಶದಲ್ಲಿ ಪರ್ಯಾಪ್ಸ್ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್ ಅಟ್ಲೀಸ್ಟ್ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿ ಈ ಥರದ್ದು ನಾವು ಕಾನೂನನ್ನು ತಂದಿದ್ವಿ. ಇದಕ್ಕೆ ಸಾರ್ವಜನಿಕರು ಕೂಡ ಇದನ್ನು ಭಾಳ ಪಾಸಿಟಿವ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದನ್ನು ಮಾಡಿದರೆ ನಿಮಗೆ ನಮ್ಮ ಸಮಾಜಕ್ಕೆ ನಿಮ್ಮ ಮಕ್ಕಳು ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಸರ್ BJP ಒಂದು ಆರೋಪವನ್ನು ಮಾಡ್ತಿರೋದು ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್, ಬ್ರದರ್ಸ್ ಬಜೆಟ್ ಅಂತ ಟ್ವೀಟ್ ಮಾಡಿದ್ದಾರೆ. ಏನಂತ ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್? ಇವತ್ತು LIC ದುಡ್ಡು ಬೇರೆ ಅದಾನಿಗೆ ಅಂಬಾನಿ ಕೊಟ್ಟರೆ ಇದು ಯಾರು ಹೋಲಿಕೆ ಮಾಡ್ತಿದಾರಂತೆ? ಇವರಿಗೆ ಅದೇ ಮೈನಾರಿಟೀಸು ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಇವರು ಒಂದು ಮುಸಲ್ಮಾನರ ಹೆಸರು ಹೇಳಾರಂಗೆ, ಬಾಂಗ್ಲಾದೇಶ ಹೆಸರು ಹೇಳಾರಂಗೆ, ಪಾಕಿಸ್ತಾನ ಹೆಸರು ಹೇಳಾರಂಗೆ ಇವ್ರಿಗೆ ಬೆಳೆನೇ ಬೇಯೋದಿಲ್ಲ. ಯಾವಾಗಲೂ ಅಷ್ಟೇ ನಮ್ಮ ಬಜೆಟ್ಗಳು ಬೇರೆ ಮೈನಾರಿಟೀಸ್ ಬಜೆಟೇ ಇರ್ತವೆ ಇವರಿಗೆ. ಇವ್ರು ಹೇಳೋದು ಬೆಳಗ್ಗಿನ ಸಾಯಂಕಾಲವರೆಗೆ ಇದೆ, ಇನ್ನು ಏನು ಹುಡುಕದು ಇವ್ರ ಬಜೆಟ್ನಾಗ ಏನಿದೆ ಅಂತ. ಇವ್ರ ಬಜೆಟ್ ಬಗ್ಗೆ ನಾನು ಮಾತಾಡುತ್ತಂತ ಕೇಂದ್ರದ ಬಜೆಟ್ ಬಗ್ಗೆ ಎಲ್ಲ ಗ್ರೇಟ್ ಇವ್ರ ಬಜೆಟು. ಏನೋ ಒಂದು ಹುಡುಕ್ಬೇಕನ್ನೋ ಒಂದು ಹೇಳ್ಬೇಕು, ಅದು ಬಿಟ್ಟರೆ ಬೇರೆ ಇದೆ ಹೆಂಗೆ ಔಟ್ ದೇ ಆರ್ ಡಿಫೈನಿಂಗ್ ಇಟ್ ಆನ್ ವಾಟ್ ಕಾಸ್, ಏನು ರೀಸನ್ ಏನಂತ ಹಂಗೆ ಹೇಳ್ಬಿಟ್ರೆ ಮುಗಿತಂತ ಕೇಳ್ಬೇಕಲ್ಲ. ಏನು ಸರ್ ಹಿಂಗೆ ಹೇಳಿದ ಅರ್ಥ ಏನಂತ ಬಿಡಿಸಿ ಹೇಳಕ್ಕೆ ಕೇಳ್ರಿ. ಟ್ವೀಟ್ ಮಾಡಿದ್ರೆ ಸರ್ ಎಷ್ಟು 400 ಕೋಟಿ ಉರ್ದು ಶಾಲೆಗಳಿಗೆ ಕೊಟ್ಟಿದ್ದೀರಿ, ವೃದ್ಧಾಪ್ಯವೇತನ ಮಾಡ್ತೀರಿ, ವಕ್ಫ್ ಇದರಲ್ಲಿ ಏನು 5 ಕಲಿಕಾ ಕೇಂದ್ರಗಳನ್ನ ಮಾಡೋದಕ್ಕೆ ಕೂಡ ಮಾಡಿದ್ರೆ ಹೊಲೈಕೆ ಜಾಸ್ತಿ ಆಗ್ತಿದೆ ಟ್ವೀಟ್ ಮಾಡಿ. ಇವ್ರದ್ದು BJP ಅವರು ಅಧಿಕಾರಕ್ಕೆ ಬಂದಾಗಲಿಂದ 10,000 ಕೋಟಿ ಇವರು ಅಕೌಂಟ್ BJP ಪಾರ್ಟಿ ಆಫೀಸ್ ದುಡ್ಡು ಬಂತಲ್ಲ, ಇದು ಯಾರಿಗೆ ಬಂತಂತ? ಇವ್ರದ್ದು 10,000 ಕೋಟಿ ಇದೆಯಲ್ಲ ಇವತ್ತು BJP ಪಾರ್ಟಿ ಫಂಡ್ 10,000 ಕೋಟಿ ಇದೆಯಲ್ಲ, ಮತ್ತು ಇವ್ರು ಯಾಕೆ ಶಾಲೆಗಳು ಕಟ್ಟಿಲ್ಲ ಅಂತ? ಇವ್ರಿಗೆ ಎಲ್ಲಿಂದ ಬಂತ 10,000 ಕೋಟಿ ಇವರಿಗೆ BJP ಅವರಿಗೆ? ಯಾರು ಇವತ್ತು ಈ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಗೋಹತ್ಯೆ ಮಾಡಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅವರಿಂದಲೇ 30 ಕೋಟಿ ಚಂದ ತೊಗೊಂಡಾರೆ ಇವರು. ಇದ್ರ ಬಗ್ಗೆ ಏನು ಮಾತನಾಡ್ತಾರಂತ? ಇದ್ರ ಬಗ್ಗೆ ದಯಮಾಡಿ BJP ಅವ್ರು ಕೇಳಿ. 30 ಕೋಟಿ ರೂಪಾಯಿ ಚಂದ ತೊಗೊಂಡಿದ್ದಾರೆ, ಬೀಫ್ ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿಯಿಂದನೇ 30 ಕೋಟಿ ಚಂದ ತೊಗೊಂಡಿದ್ದಾರೆ, ಆಫೀಸ್ಗಳು ಕಟ್ಟಿದ್ದಾರೆ. ಇವತ್ತೇನು ಈ ದೇಶದಲ್ಲಿ ಗೋಹತ್ಯೆ ಆಗಿ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಆ ಕಂಪ್ನಿಗಳಿಂದ ದುಡ್ಡು ತೊಗೊಂಡು ಇವತ್ತು BJP ಆಫೀಸ್ ಕಟ್ಟಿ ಇವತ್ತು BJP ಅವರ ಅಕೌಂಟ್ನಲ್ಲಿ BJPಯ ಟೋಟಲ್ ಪಾರ್ಟಿ ಅಕೌಂಟ್ನಲ್ಲಿ 10,000 ಕೋಟಿ ಇದೆ. ಇದ್ರ ಬಗ್ಗೆ ಕೇಳಿ, 10,000 ಕೋಟಿ ಎಲ್ಲಿ ಬಂತದ್ದು ಕೇಳಿ. ಆಮೇಲೆ ಇದ್ರದ್ದು ವಿಶೇಷವಾಗಿ ಪ್ರಧಾನಮಂತ್ರಿಯ ರಿಲೀಫ್ ಫಂಡ್ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಇವರು? ಪ್ರಧಾನಮಂತ್ರಿ ಕ್ವಶನ್ ಯಾಕೆ ಬೇಡ್ರಿ ಅಂತ ಹೇಳ್ತಾರಲ್ಲ. ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಏನು ದುಡ್ಡು ತೊಗೊಂಡ್ರು ಕೋವಿಡ್ ಸಂದರ್ಭದಲ್ಲಿ, ಆ ದುಡ್ಡು ಬಗ್ಗೆ ಪ್ರಶ್ನೆ ಕೇಳಬಾರ್ದು, ಆ ದುಡ್ಡು ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಂತ ಈ ದೇಶದ ವ್ಯವಸ್ಥೆಯಲ್ಲಿ ಹೇಳ್ತಾರಲ್ಲ. ಇದ್ರ ಬಗ್ಗೆ ಏನು ಮಾತನಾಡ್ತಾರಂತೆ? ಇದು ಕೇಳಿ ಆಮೇಲೆ ಮಾತಾಡೋಣ ಅವ್ರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.